ಬೆಂಗಳೂರಿನ ಶಾಲೆಗೆ ಮತ್ತೊಂದು ಬಾಂಬ್ ಬೆದರಿಕೆಯ ಕರೆ ಬಂದಿದೆ. ಜನವರಿ 30ನೇ ತಾರೀಕು ಬಂದಿರುವಂತಹ ಕರೆ. ಬೆಂಗಳೂರಿನ ಶಾಲೆಗಳಿಗೆ ಮತ್ತೆ ಬಾಂಬ್ ಬೆದರಿಕೆಯ ಕರೆ. ಕೇಂದ್ರೀಯ ವಿದ್ಯಾಲಯ ಭಾರತೀಯ ವಿದ್ಯಾಸಂಸ್ಥೆಗೆ ಬಾಂಬ್ ಬೆದರಿಕೆ ಮೇಲ್ ಬಂದಿದೆ. ಜನವರಿ 30ನೇ ತಾರೀಕು ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಇಮೇಲ್ ಮಾಡಿ ಬಾಂಬ್ ಇಟ್ಟಿದ್ದೀನಿ ಅಂತ ಬೆದರಿಕೆಯ ಮೇಲ್ ಕಳಿಸಿದ್ದಾರೆ. ಇದೀಗ ಆ ಮೇಲ್ ಐಡಿ ಕೂಡ ಲಭ್ಯ ಆಗಿದೆ. ಶಾಲೆಗೆ ಹೋಗಿ ಪರಿಶೀಲನೆಯನ್ನ ಬಾಂಬ್ ಸ್ಕ್ವಾಡ್ ಮತ್ತೆ ಪೊಲೀಸರು ಇಬ್ರು ಕೂಡ ನಡೆಸಿದ್ದಾರೆ. ಯಶವಂತಪುರ ಠಾಣೆಗೆ ದೂರನ್ನ ಅಲ್ಲಿನ ಪ್ರಿನ್ಸಿಪಲ್ ಅಮೃತಾ ಬಾಲ ಅವರು ಕೂಡ ದಾಖಲು ಮಾಡಿದ್ದಾರೆ. ಇದೊಂದು ರೀತಿ ಹೆಂಗಾಗಬಹುದು ಮುಂದಿನ ದಿನಗಳಲ್ಲಿ ಅಂದ್ರೆ ಬಹುಶಃ ತೋಳ ಬಂತು ತೋಳ ಅನ್ನುವಂತಹ ಕಥೆ ಏನಾದರೂ ನಡೆದು ಬಿಡುತ್ತಾ, ಈ ರೀತಿಯಾಗಿ ಕರೆಗಳು ಬಂದು ನಾಳೆ ದಿನ ಏನಾದರೂ ಅನಾಹುತ ಆಗ್ಬಿಡುತ್ತೆ ಅನ್ನುವ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಶಾಲೆಗಳಿಗೆ ಬೆದರಿಕೆ ಕರೆಗಳು ಬರುವಂತದ್ದು ಸಾಮಾನ್ಯವಾಗಿಬಿಟ್ಟಿದೆ. ಬೆಂಗಳೂರಿನಲ್ಲಿ ಈ ಹಿಂದೆ 2-3 ಕಡೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ಸ್ಕೂಲ್ಗಳಿಗೆ ಬೆದರಿಕೆ ಕರೆ ಬಂದು ಪೋಷಕರು ಆತಂಕದಿಂದ ಸ್ಕೂಲ್ನಿಂದ ಮಕ್ಕಳನ್ನು ಕರೆದುಕೊಂಡು ಹೋಗಿರುವಂತಹ ಘಟನೆಗಳು ನಡೆದಿದ್ವು. ಅದರ ಮುಂದುವರೆದ ಭಾಗವಾಗಿ 28ನೇ ತಾರೀಕು ಬೆಂಗಳೂರಿನ ಯಶವಂತಪುರದಲ್ಲಿರುವಂತಹ ಕೇಂದ್ರೀಯ ವಿದ್ಯಾಲಯ ಸಂಸ್ಥೆಗೆ ಬೆದರಿಕೆ ಕರೆ ಬಂದಿರುವಂತದ್ದು. ಈಗಾಗಲೇ ಪೊಲೀಸರು ಕೂಡ ಬೆದರಿಕೆ ಕರೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಅಲ್ಲಿಯ ಆಡಳಿತ ಮಂಡಳಿ ಮಾಹಿತಿಯನ್ನು ಕೊಟ್ಟ ಆಧಾರದ ಮೇಲೆ ಈಗಾಗಲೇ ಅಲ್ಲಿ ಡಾಗ್ ಸ್ಕ್ವಾಡ್ ಮತ್ತು ಬಾಂಬ್ ಸ್ಕ್ವಾಡ್ ಎಲ್ಲವೂ ಕೂಡ ಬಂದು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಇದೊಂದು ಫೇಕ್ ಬಾಂಬ್ ಕರೆ ಅನ್ನುವಂಥ ಮಾಹಿತಿ ಮೇಲ್ನೋಟಕ್ಕೆ ಪೊಲೀಸರಿಗೆ ಸಿಕ್ಕಿದೆ. ಹಾಗಾಗಿ ಈ ಒಂದು ಕೇಂದ್ರೀಯ ವಿದ್ಯಾಲಯದ ಪ್ರಾಂಶುಪಾಲರು ಕೊಟ್ಟಂತ ದೂರಿನ ಆಧಾರದ ಮೇಲೆ ಈಗ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ. ಇದೇ ರೀತಿ ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆ ಈ 2 ಬಾರಿ 10 ಶಾಲೆಗಳಿಗೆ ಹುಸಿ ಬಾಂಬ್ ಬೆದರಿಕೆ ಕರೆ ಮಾಡೋದ್ರ ಮೂಲಕ ಒಂದು ರೀತಿ ಬೆಂಗಳೂರಿನಲ್ಲಿ ಶಾಲೆಗಳ ಪೋಷಕರಿಗೆ ಸಾಕಷ್ಟು ಆತಂಕ ಉಂಟು ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅದಾದ ಬಳಿಕ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ FIR ಅನ್ನು ದಾಖಲಿಸಿಕೊಂಡು CCB ಮತ್ತು ಬೆಂಗಳೂರು ಪೊಲೀಸರು ತನಿಖೆಯನ್ನು ಮಾಡಿದ್ದಾರೆ. ತನಿಖೆ ಮಾಡಿದರೂ ಕೂಡ ಈ ಬೆದರಿಕೆ ಕರೆಯ ಹಿಂದಿನ ಮರ್ಮ ಗೊತ್ತಾಗದೆ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಅದರ ಮುಂದುವರಿದ ಭಾಗವಾಗಿ ಮೇಲಿಂದ ಮೇಲೆ ಈ ರೀತಿ ಶಾಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ಕಿಡಿಗೇಡಿಗಳು ಬೆದರಿಕೆ ಇಮೇಲ್ಗಳನ್ನು ಕಳಿಸೋ ಮೂಲಕ ಎಲ್ಲ ಒಂದು ಕಡೆ ಶಾಲಾ ಮಕ್ಕಳಿಗೆ ಮತ್ತು ಪೋಷಕರಿಗೆ ಆತಂಕದ ವಾತಾವರಣ ನಿರ್ಮಾಣ ಮಾಡುವಂಥ ಒಂದು ವ್ಯವಸ್ಥೆ ಬೆಂಗಳೂರಿನಲ್ಲಿ ಆಗ್ತಾ ಇದ್ರು ಮಾತ್ರ ಎಲ್ಲ ಒಂದು ಕಡೆ ಆತಂಕದ ವಿಚಾರವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ನಾಗೇಶ್, ಪಬ್ಲಿಕ್ TV, ಬೆಂಗಳೂರು.